ರಾಮಲಕ್ಷ್ಮಣರೇ, ಇಂದ್ರಜಿತು ಪ್ರಯೋಗಿಸಿದ ನಾಗಾಸ್ತ್ರದಿಂದ ನೀವು ಈಗ ಮುಕ್ತರಾದಿರಿ. ವೈನತೆಯ, ನಿನ್ನಿಂದ ನಾವು ನಾಗಾಸ್ತ್ರದ ಬಂಧನದಿಂದ ಮುಕ್ತರಾದೆವು. ರಾವಣ ಪುತ್ರ ಇಂದ್ರಜಿತುವಿನಿಂದ ಉಂಟಾಗಿದ್ದ ಭಯದಿಂದ ಪಾರಾದೆವು. ನಿನ್ನ ಕೃಪೆಯಿಂದ ನಾವು ಮೊದಲಿಗಿಂತ ಹೆಚ್ಚು ಬಲಿಷ್ಠರಾಗಿದ್ದೇವೆ. ರಾಮಚಂದ್ರ, ನಾನು ನಿನ್ನ ಪ್ರಿಯ ಸಖ. ನಾನು ಹೊರಗೆ ಸಂಚರಿಸುವ ನಿನ್ನ ಪ್ರಾಣ ಸ್ವರೂಪನಾಗಿದ್ದೇನೆ. ಗರುಡ ಎಂದು ಕರೆಯಲ್ಪಡುವ ನಾನು ನಿನಗೆ ಸಹಾಯ ಮಾಡಲೆಂದೇ ಇಲ್ಲಿಗೆ ಬಂದೆ. ಈ ಸರ್ಪಬಂಧವನ್ನು ಮಹಾಬಲಶಾಲಿಗಳಾದ ಅಸುರರಿಂದಾಗಲಿ ಪರಾಕ್ರಮಶಾಲಿಗಳಾದ ಇಂದ್ರಾದಿ ದೇವತೆಗಳಿಂದಾಗಲಿ ಬಿಡಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾನೇ ಬರಬೇಕಾಯಿತು. ವೈನತೆಯ, ನಮಗೆಲ್ಲ ದಿಕ್ಕೇ ತೋಚದಂತಾಗಿತ್ತು. ನೀನು ಬಂದು ರಾಮ ಲಕ್ಷ್ಮಣರಿಗೆ ಪ್ರಜ್ಞೆ ಮರಳುವಂತೆ ಮಾಡಿದ್ದರಿಂದ ನಮಗೆಲ್ಲ ಪುನರ್ಜನ್ಮವಾದಂತಾಯಿತು. ನಾವೆಲ್ಲ ನಿನಗೆ ಕೃತಜ್ಞರಾಗಿದ್ದೇವೆ. ಸುಗ್ರೀವ, ಕ್ರೂರ ಕರ್ಮಿಯಾದ ಇಂದ್ರಜಿತು ತನ್ನ ಮಾಯಾವಿದ್ಯೆಯಿಂದ ಈ ನಾಗರೂಪದ ಬಾಣಗಳ ಬಂಧನವನ್ನು ಉಂಟು ಮಾಡಿದ್ದ. ಕದ್ರುವಿನ ಮಕ್ಕಳಾದ ಈ ವಿಷಸರ್ಪಗಳು ಆ ರಾಕ್ಷಸನ ಮಾಯೆಯಿಂದ ರಾಮಲಕ್ಷ್ಮಣನನ್ನು ಬಂಧಿಸಿದ್ದವು. ವೈನತೆಯ, ನಿನ್ನ ಸ್ನೇಹಕ್ಕೆ ಮತ್ತು ನಿನ್ನ ಕಾಲೋಚಿತವಾದ ಸಹಾಯಕ್ಕೆ ನಮ್ಮ ನಮಸ್ಕಾರಗಳನ್ನು ಸ್ವೀಕರಿಸು. ರಾಮಚಂದ್ರ, ಅದೃಷ್ಟವಶಾತ್ ಮಹಾಘೋರವಾದ ಬಾಣಗಳಿಂದ ನೀವು ಬಿಡುಗಡೆ ಹೊಂದಿದಿರಿ. ಇನ್ನು ಮುಂದೆ ನೀವು ಬಹಳ ಎಚ್ಚರವಾಗಿರಬೇಕು. ಎಲ್ಲ ರಾಕ್ಷಸರೂ ಕಪಟಿಗಳೇ. ಯಾವ ಕಾರಣಕ್ಕೂ ನೀವು ಅವರನ್ನು ನಂಬಲೇಬಾರದು. ಅದರಲ್ಲೂ ಇಂದ್ರಜಿತುವಿನಂಥ ಕಪಟ ರಾಕ್ಷಸರನ್ನು ನಂಬಲೇಬಾರದು. ಹೌದು, ವಿಭೀಷಣನ ಮಾತು ನಿಜ. ರಾಮಚಂದ್ರ, ಶತ್ರುಗಳನ್ನು ಪ್ರೀತಿಯಿಂದ ಕಾಣುವ ದಯಾಳುವಾದ ರಾಮಚಂದ್ರ, ನಾನಿನ್ನು ಹೊರಡುತ್ತೇನೆ. ದಯಮಾಡಿ ನನಗೆ ಅನುಮತಿಯನ್ನು ನೀಡಿ. ವೈನತೆಯ, ಈ ನಿನ್ನ ಉದಾರ ಗುಣದಿಂದ ನಿನ್ನ ಕೀರ್ತಿ ಇನ್ನಷ್ಟು ಹೆಚ್ಚಾಗಲಿ. ರಾಘವ, ಯುದ್ಧಾನಂತರ ನಿನಗೆ ನಮ್ಮ ಮಿತ್ರತ್ವದ ರಹಸ್ಯ ತಿಳಿಯುತ್ತದೆ. ಮುಂದೆ ಬಾಲರು ವೃದ್ಧರು ಮಾತ್ರ ಉಳಿಯುವಂತೆ ಸರ್ವರನ್ನು ಸಂಹರಿಸಿ ರಾವಣನನ್ನು ವಧಿಸಿ ಸೀತಾದೇವಿಯನ್ನು ನೀನು ಖಂಡಿತ ಪಡೆಯುವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೀತೆ, ಸೀತೆ, ನಾನು ನಿನಗೆ ಹೇಳಿದ ಮಾತು ನಿಜವಾಯಿತು. ಯಾವ ಮಾತು ತ್ರಿಜಟೆ? ರಾಮ ಲಕ್ಷ್ಮಣರು ಹತರಾಗಿಲ್ಲ, ಕೇವಲ ಮೂರ್ಛಿತರಾಗಿದ್ದಾರೆ ಎಂದು ನಾನು ಹೇಳಿರಲಿಲ್ಲವೇ? ಹೌದು, ಅದು ಸತ್ಯ ಸೀತೆ. ಈಗ ಅವರು ಎಚ್ಚರಗೊಂಡು ಸಮರೋತ್ಸಾಹದಿಂದ ಸಿದ್ಧರಾಗಿ ನಿಂತಿದ್ದಾರೆ. ಆಹಾ ತ್ರಿಜಟೆ, ಎಂಥ ಕರ್ಣಾನಂದಕರವಾದ ಮಾತುಗಳನ್ನು ಹೇಳಿದೆ. ಅಂದು ನೀನು ಯುದ್ಧರಂಗದಲ್ಲಿ ಹೇಳಿದ ಮಾತುಗಳನ್ನು ನಾನು ನಂಬಿದ್ದೆ. ಅಂದೇ ನನ್ನ ಆತಂಕ ದುಃಖ ಎಲ್ಲ ದೂರವಾಯಿತು. ನನ್ನ ಮನಸ್ಸು ಸಮಾಧಾನಗೊಂಡಿತು. ಆದ್ದರಿಂದಲೇ ಆ ರಾವಣ ಬಂದಾಗ ಧೈರ್ಯದಿಂದ ಪ್ರತಿಭಟಿಸಿ ನುಡಿಯಲು ಸಾಧ್ಯವಾಯಿತು. ಅದು ಸತ್ಯವಾಯಿತೆಂದು ಈಗ ಇನ್ನಷ್ಟು ಸಂತೋಷವಾಗುತ್ತಿದೆ. ಸೀತೆ, ನಿನ್ನ ಪತಿಭಕ್ತಿ ಪಾತಿವ್ರತ್ಯದ ಮಹಿಮೆ ಅಪಾರವಾಗಿದೆ. ನಿನ್ನ ಸ್ವಾಮಿಯನ್ನು ನಿನ್ನ ಪಾತಿವ್ರತ್ಯವೇ ಕಾಪಾಡುವುದು ಎಂದು ನಾನು ಹೇಳಲಿಲ್ಲವೇ? ಮೊದಲು ನಿನ್ನ ಸ್ವಾಮಿ ಎಚ್ಚರಗೊಂಡು ಲಕ್ಷ್ಮಣನಿಗೆ ಆಪತ್ತು ಸಂಭವಿಸಿತೆಂದು ದುಃಖಿಸಿದನಂತೆ. ಆಗಲೇ ದಿವ್ಯೌಷಧಿ ತರಲೆಂದು ಹನುಮಂತ ಅಲ್ಲಿಂದ ಹೊರಟನಂತೆ. ಅಷ್ಟರಲ್ಲಿ ಆಕಾಶದಿಂದ ಹಾರಿ ಬಂದ ಗರುಡ ದೇವನೇ ನಾಗಾಸ್ತ್ರದಿಂದ ರಾಮ ಲಕ್ಷ್ಮಣರನ್ನು ಮುಕ್ತಗೊಳಿಸಿದನಂತೆ. ನನ್ನ ಪತಿ ಮೈದುನನನ್ನು ಬಂಧ ಮುಕ್ತಗೊಳಿಸಿದ ಗರುಡ ದೇವನಿಗೆ ನಾನು ನಮಸ್ಕರಿಸುತ್ತೇನೆ. ತ್ರಿಜಟೆ, ಇನ್ನು ಮೇಲೆ ಯಾವ ತೊಂದರೆಗಳು ಬಂದರೂ ನಾನು ಆತಂಕ ಪಡುವುದಿಲ್ಲ. ಏಕೆಂದರೆ ಅವರಿಗೆ ನೆರವಾಗಲು ದೇವಾನುದೇವತೆಗಳಿದ್ದಾರೆ.
ನಾನು ಇನ್ನೂ ಧೈರ್ಯವಾಗಿರುತ್ತೇನೆ. ಆ ರಾವಣನ ವಧೆಯಾಗಿ ನನ್ನ ಸ್ವಾಮಿ ಬಂದು ನನ್ನನ್ನು ಕರೆದುಕೊಂಡು ಹೋಗುವವರೆಗೂ ನಾನು ಶಾಂತಳಾಗಿ ಕಾಯುತ್ತೇನೆ. ನಿನ್ನ ಸಹನೆ ಧೈರ್ಯ ಹೀಗೆ ಇರಲಿ. ನಿನ್ನ ಸದ್ಗುಣಗಳು ಪತಿಭಕ್ತಿ ಲೋಕವಿಖ್ಯಾತವಾಗಲಿ. ಅಸಂಭವ, ಅಸಂಭವ. ಮೃತ್ಯು ಸದೃಶವಾದ ನಾಗಸರ್ಪ ಬಂಧಿಸಿದ ಮೇಲೆ ಯಮ ಸದನಕ್ಕೆ ತೆರಳದೆ ಬಂಧ ಮುಕ್ತರಾಗಲು ಹೇಗೆ ಸಾಧ್ಯ? ನೀವು ನಿಜವನ್ನು ಹೇಳುತ್ತಿರುವಿರಿ ತಾನೇ? ಪರಮೇಶ್ವರನ ಆಣೆಗೂ ಸತ್ಯ ಪ್ರಭು. ಆ ರಾಮ ಲಕ್ಷ್ಮಣರು ಬಂಧ ಮುಕ್ತವಾಗಿದ್ದರಿಂದಲೇ ಆ ವಾನರರು ನಮ್ಮ ರಾಕ್ಷಸರನ್ನು ಹೊಡೆಯುವಂತಾಯಿತು. ಇದು ಹೇಗೆ ಸಾಧ್ಯ? ಇಂದ್ರಜಿತ್ತು ವರವಾಗಿ ಪಡೆದಿದ್ದ ಆ ಬಾಣಗಳು ಅತಿ ಭಯಂಕರವಾಗಿದ್ದವು. ವಿಷ ಸರ್ಪಗಳಂತಿದ್ದವು. ವ್ಯರ್ಥಗೊಳಿಸಲು ಸಾಧ್ಯವಿಲ್ಲದಂತಿದ್ದವು. ಸೂರ್ಯ ಸದೃಶವಾಗಿದ್ದವು. ಅಂತಹ ಅಮೋಘ ಬಾಣಗಳು ರಾಮ ಲಕ್ಷ್ಮಣರನ್ನು ಬಂಧಿಸಿತ್ತು ತಾನೇ? ಹೌದು ಪ್ರಭು, ಅದರಿಂದಲೇ ಅವರು ಮುಕ್ತರಾಗಿದ್ದು. ಪ್ರಾಣಾಂತಿಕವಾದ ನಾಗಾಸ್ತ್ರದಿಂದ ಆ ರಾಮ ಲಕ್ಷ್ಮಣರು ಬಂಧ ಮುಕ್ತರಾಗಿದ್ದಾರೆ. ಅಂದರೆ ಈಗ ನಮ್ಮ ರಾಕ್ಷಸ ಸೈನ್ಯ ಆಪತ್ತಿಗೆ ಸಿಲುಕಿರುವುದಂತೂ ಖಚಿತ. ಧೂಮ್ರಾಕ್ಷ, ಮಹಾಪ್ರಭು ಪ್ರಣಾಮಗಳು. ಈಗ ನೀನು ನನ್ನ ಅಪ್ಪಣೆಯನ್ನು ಪಾಲಿಸಬೇಕು. ಹೇಳಿ ಪ್ರಭು, ಅದು ನನ್ನ ಕರ್ತವ್ಯ. ಅಪ್ಪಣೆ ಮಾಡಿ. ಧೂಮ್ರಾಕ್ಷ, ನೀನು ರಾಕ್ಷಸರ ದೊಡ್ಡ ಪಡೆಯೊಂದಿಗೆ ರಣರಂಗಕ್ಕೆ ಹೋಗು. ಆ ರಾಮ ಲಕ್ಷ್ಮಣರು ನಾಗಾಸ್ತ್ರದಿಂದ ಬಂಧ ಮುಕ್ತರಾಗಿದ್ದಾರೆ. ಆ ವಾನರರನ್ನು, ಆ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಬಾ. ಇದೇ ನಿನ್ನ ಕರ್ತವ್ಯ. ಹಾಗೆ ಆಗಲಿ ಪ್ರಭು. ವಿಜಯೇ ಭವ.
ಪ್ರಣಾಮಗಳು ಮಹಾಪ್ರಭು. ಎಲೈ ಭಟ, ರಣಭೂಮಿಯಲ್ಲಿ ಏನು ನಡೆಯುತ್ತಿದೆ? ನಾವು ಜಯಿಸುತ್ತಿದ್ದೇವೆಯೇ? ಬೇಗ ಹೇಳು. ಖಂಡಿತವಾಗಿಯೂ ನಾವು ಗೆಲ್ಲುತ್ತಿದ್ದೇವೆ ಮಹಾಪ್ರಭು. ಅದನ್ನ ತಮ್ಮ ಗಮನಕ್ಕೆ ತರಲೆಂದೇ ನಾನು ಧಾವಿಸಿ ಬಂದೆ. ನಮ್ಮ ಧೂಮ್ರಾಕ್ಷನ ಪರಾಕ್ರಮಕ್ಕೆ ಸರಿಸಾಟಿ ಇಲ್ಲ. ವಾನರರು ಬೆದರಿ ಓಡುತ್ತಿದ್ದಾರೆ. ಹೌದೇ? ಅಂದರೆ ಧೂಮ್ರಾಕ್ಷನನ್ನು ಕಳಿಸಿ ನಾನು ಒಳ್ಳೆಯ ಕೆಲಸ ಮಾಡಿದ್ದೇನೆಂದು ಹೇಳು. ಅದರಲ್ಲಿ ಸಂದೇಹವಿಲ್ಲ ಮಹಾಪ್ರಭು. ಮಹಾಬಲಶಾಲಿಯಾದ ಧೂಮ್ರಾಕ್ಷ ವಾನರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಕ್ರಮಣ ಮಾಡಿ ಅವರನ್ನು ಚಲ್ಲಾಪಿಲ್ಲಿ ಮಾಡುತ್ತಿದ್ದಾನೆ. ಭಲೆ 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 ಧೂಮ್ರಾಕ್ಷ, ಭಲೆ. ಗೆದ್ದು ಬಾ. ನಿನಗೆ ಈ ರಾವಣನಿಂದ ಬೇಕಾದ ಬಹುಮಾನ ಕಾದಿದೆ. ಎಲೈ ಭಟ, ಪ್ರಭು, ನಮ್ಮ ವೀರ ಧೂಮ್ರಾಕ್ಷನನ್ನು ಎದುರಿಸುವ ವೀರರಾರು ಶತ್ರು ಪಕ್ಷದಲ್ಲಿಲ್ಲವೇ? ಅದೇ ನನಗೂ ಆಶ್ಚರ್ಯವಾಗುತ್ತಿದೆ ಮಹಾಪ್ರಭು. ಧೂಮ್ರಾಕ್ಷ ರಣರಂಗದಲ್ಲಿ ವಿಜೃಂಭಿಸುತ್ತಿದ್ದರೂ ಅಂಗದ, ಸುಗ್ರೀವನಂತ ವೀರರಾಗಲಿ, ಹನುಮಂತ, ಜಾಂಬವಂತ ಮೊದಲಾದ ಪ್ರಮುಖರಾಗಲಿ, ರಾಮ ಲಕ್ಷ್ಮಣನಂತ ಮಹಾಪರಾಕ್ರಮಿಗಳಾಗಲಿ ಅವನನ್ನು ಎದುರಿಸಲು ಏಕೆ ಬರಲಿಲ್ಲವೆಂದು ನನಗೆ ಅಚ್ಚರಿ ಆಗುತ್ತದೆ ಮಹಾಪ್ರಭು. ಧೂಮ್ರಾಕ್ಷನ ಧ್ವಂಸ ಕಾರ್ಯವನ್ನು ಕಂಡು ಆ ಶತ್ರುಗಳು ತಮ್ಮ ಶಿಬಿರದಲ್ಲಿ ಈಲಿ ಬಿಲದಲ್ಲಿ ಅಡಕಿಕೊಂಡಿರುವಂತೆ ಅಡಕಿಕೊಂಡಿರಬೇಕು. ಈ ಧೂಮ್ರಾಕ್ಷನ ಶಕ್ತಿ ಸಾಮರ್ಥ್ಯಗಳನ್ನು ಎದುರಿಸಿದರೆ ತಮ್ಮ ಪ್ರಾಣಕ್ಕೆ ಎರವಾಗುವುದೆಂದು ಅರ್ಥ ಮಾಡಿಕೊಂಡಿರಬೇಕು. ಇರಬಹುದು ಪ್ರಭು. ನಿನ್ನ ಮಾತು ನಿಜವಾದರೆ ಆ ಧೂಮ್ರಾಕ್ಷನು ಶತ್ರು ಸೈನ್ಯವನ್ನು ಧ್ವಂಸ ಮಾಡಿಬಿಡುತ್ತಾನೆ. ಆಗ ರಾಮ ಲಕ್ಷ್ಮಣ ಸುಗ್ರೀವಾದಿಗಳು ಲಂಕೆಯಿಂದ ಪಲಾಯನ ಮಾಡುತ್ತಾರೆ. ಖಂಡಿತ ಪಲಾಯನ ಮಾಡುತ್ತಾರೆ.